8ನೇ ತರಗತಿ ಬಾಲಕನಿಗೆ ಒಲಿದ ಶೌರ್ಯ ಪ್ರಶಸ್ತಿ. ಯಡೇಹಳ್ಳಿ ಬಳಿ ಕಲ್ಕರೆ ಗ್ರಾಮದ ಮಧುಗೆ ಒಲಿದ ಈ ಒಂದು ಶೌರ್ಯ ಪ್ರಶಸ್ತಿ. 8ನೇ ತರಗತಿ ಬಾಲಕನಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದೆ. ಯಡೇಹಳ್ಳಿ ಬಳಿ ಕಲ್ಕರೆ ಗ್ರಾಮದ ಮಧುಗೆ ಒಲಿದ ಪ್ರಶಸ್ತಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಯಡೇಹಳ್ಳಿ ಕಳೆದ ವರ್ಷ ವ್ಯಕ್ತಿಯ ಜೀವ ಉಳಿಸಿದ್ದ ಬಾಲಕ ಮಧು. ರಾಮಚಂದ್ರ ಮತ್ತು ಸುಶೀಲಾ ದಂಪತಿಯ ಪುತ್ರ ಮಧು. ನಿಸರಾಣಿ ಸರ್ಕಾರಿ ಶಾಲೆಯಲ್ಲಿ ಮಧು ಓದ್ತಾ ಇದ್ದಾನೆ. ಹುಲ್ಲು ಪಿಂಡಿ ಕಟ್ಟುವ ಯಂತ್ರಕ್ಕೆ ಸಿಲುಕಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದ. ಶಿಕಾರಿಪುರ ಮೂಲದ ಮದನ್ 28 ವರ್ಷ. ಈತನನ್ನ ರಕ್ಷಿಸಿದ್ದ ಬಾಲಕ ಮಧು. ಹಾಗಾಗಿ ಈ ಬಾಲಕನಿಗೆ ಶೌರ್ಯ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು ಅಪಾಯದಲ್ಲಿದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದ ಕಳೆದ ವರ್ಷ. ಹಾಗಾಗಿ ಈ ಹುಡುಗನಿಗೆ ಸದ್ಯಕ್ಕೆ ಶೌರ್ಯ ಪ್ರಶಸ್ತಿಯನ್ನ ನೀಡಲಾಗಿದೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಈ ಘಟನೆ ನಡೆದಿತ್ತು. ಅಂದು ಭಾನುವಾರ ಆಗಿತ್ತು. ನಾನು ರಜೆಯನ್ನು ಕೊಟ್ಟಿದ್ದರು ಶಾಲೆಯಲ್ಲಿ. ಆವಾಗ ನಾನು ನಮ್ಮ ಮನೆಯ ಪಕ್ಕದಲ್ಲಿ ರೋಲ್ ಪಿಂಡಿ ಕಟ್ಟುವ ಯಂತ್ರ ಬಂದಿತ್ತು. ಆವಾಗ ಆ ಅಣ್ಣರು ಕೆಲಸ ಮಾಡೋದನ್ನ ನೋಡಿ ನಮಗೂ ಖುಷಿ ಆಗೋದು. ಆ ಯಂತ್ರ ಕೆಲಸ ಮಾಡೋದು ನೋಡಿ ನಮ್ಗೆ ಖುಷಿ ಆಗೋದು. ಅದು ನೋಡ್ತಾ ಇದ್ವಿ. ಎಲ್ಲ ಮುಗಿದಿತ್ತು, ಇನ್ನೇನು ಸ್ವಲ್ಪ ಇತ್ತು. ಅವಾಗ ಅವಣ್ಣ ದಾರ ಕಟ್ಟಾಗೋದು ಸುಮಾರು ಸರಿ. ಅವಣ್ಣ ಗಾಡಿ ಆಫ್ ಮಾಡ್ಕೊಂಡೇ ಹಾಕಿದ್ದ. ಏನಾಗಿತ್ತೇನೋ ಆಕಸ್ಮಿಕವಾಗಿ ಲಾಸ್ಟ್ ಸುತ್ತಿತ್ತು. ಒಂದೆರಡು ಪಿಂಡಿ ಇದ್ವನ. ಅವಾಗ ಅವಣ್ಣ ಗಾಡಿ ಆಫ್ ಮಾಡ್ಕೊಂಡೇ ಇಲ್ಲ, ಹಾಗೆ ದಾರ ಕಟ್ಟಕ್ಕೆ ಹೋಗಿದ್ದಾನೆ. ಆ ಕೈನ ತಕ್ಷಣ ಯಂತ್ರ ಎಳ್ಕೊಬಿಟ್ಟಿದೆ. ಆಮೇಲೆ ನಾನು ಕಿರ್ಚೋದಕ್ಕೆ ನಾನು ಹೋಗಿ ಗಾಡಿನ ಆಫ್ ಮಾಡೋಣ ಎಳೆನ ಅಂತ ನೋಡಿದೆ, ಕೈನ ಆಗಿಲ್ಲ. ಆಮೇಲೆ ಯಂತ್ರವನ್ನು ಆಫ್ ಮಾಡಿ ಆಮೇಲೆ ಕೈ ಎಳೆದು ಹೊರಗೆ ಹಾಕಿ ಆಮೇಲೆ ಅಕ್ಕಪಕ್ಕದವ್ರು ಅಣ್ಣರ್ನೆಲ್ಲ ಕರೆದು ಆಮೇಲೆ ಆ ಅಣ್ಣರ ಆಸ್ಪತ್ರೆಗೆ ಕರ್ಕೋದ್ರು. ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡ್ರು. ನಾನು 7ನೇ ತರಗತಿಯಲ್ಲಿ